ಬೆಳಗಾವಿ ಭಾಗದಲ್ಲೂ ಕೂಡ ಏನು ಕಡಿಮೆ ಇಲ್ಲ. ನಿಮಗೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರೋ ಮಳೆಯಿಂದಾಗಿ ಪಶ್ಚಿಮ ಘಟ್ಟ ಮತ್ತು ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ವಿಪರೀತ ವರ್ಷಧಾರಿ ಆಗ್ತಾ ಇದೆ. ಹಾಗಾಗಿ ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಖಾನಾಪುರ ತಾಲೂಕಿನಲ್ಲಿ ಹಲವೆಡೆ ಮನೆಗಳು ಕುಸಿತವಾಗಿದೆ. ಮಧ್ಯರಾತ್ರಿ 1 ಗಂಟೆಗೆ ಇಟ್ಟಿಗೆ ಬೀಳುವ ಶಬ್ದ ಕೇಳಿ ಯಜಮಾನ ಮಲಗಿದ 8 ಜನರನ್ನ ತಕ್ಷಣವೇ ಎಚ್ಚರಿಸಿ ಹೊರಗೆ ತಂದಿದ್ದಾರೆ. ನಿಂಗಪ್ಪ ಕಮತಗಿ ಅಂತ ಅವ್ರು ಬಂದ ಮೇಲೆ ಏನೋ ಬಿದ್ದಿದೆ ಅಂತ ಅನ್ಸುತ್ತೆ. ಕೂದಲೆಳೆ ಅಂತರದಲ್ಲಿ 8 ಜನ ಬಚಾವಾಗಿದ್ದಾರೆ. ಬಟ್ ನಿಮಗೆ ಅದೇ ಥರ ಇನ್ನೊಂದು ಕಡೆ ಆಗಿತ್ತು ನಿನ್ನೆ. ಅಲ್ಲಿ ಪಾಪ 3 ಜನ ಸತ್ತು 3 ಜನ ಗಂಭೀರವಾಗಿ ಗಾಯಗೊಂಡಿದ್ದರು. ಬಟ್ ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ಖಾನಾಪುರ ತಾಲೂಕಿನ ಹೊಸಟ್ಟಿ ಗ್ರಾಮದಲ್ಲಿ ಇಲ್ಲಿಯೂ ಕೂಡ ಬಹಳಷ್ಟು ಮನೆಗಳು ಧರೆಗುಡಿರುವಂಥದ್ದು. ಬನ್ನಿ ನೋಡೋಣ ಯಾವ ತರ ಅನಾಹುತ ಆಗಿದೆ ಅಂತ. ಕೇವಲ ಒಂದೇ ಒಂದು ನಿಮಿಷದಲ್ಲಿ ಅಂತಂದ್ರೆ 1 ಗಂಟೆಗೆ ಮಳೆ ಬಿದ್ದಿರುವಂಥದ್ದು ತಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವ ತರ ಈ ಒಂದು ಕುಟುಂಬ ಏಕಾಏಕಿಯಾಗಿ ರಾತ್ರೋರಾತ್ರಿಯಾಗಿ ಬೀದಿಗೆ ಬಂದಿದೆ ಅಂತ ಹೇಳಿ ತಾವು ನೋಡ್ಬೋದು. ಏನಂತಾರೆ ಯಾವ ತರ ಇಲ್ಲಿ ಕೂತ್ಕೊಂಡಿದ್ದಾರೆ ಇವರು. ಬಹಳಷ್ಟು ತೊಂದರೆದಾಯಕ ಆಗಿರುವಂಥದ್ದು. ಯಾಕಂತಂದ್ರೆ ರಾತ್ರಿ 1 ಗಂಟೆ ಹೊತ್ತಿಗೆ ಈ ಒಂದು ಮನೆ ಧರೆಗುಳಿದಿರುವಂಥದ್ದು ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದೀವಿ ಯಾವ ತರ ಆಗಿದೆ ಅಂತ ಹೇಳಿ. ಏನಾಗೈತ್ರಿ ಕಾಕ? ದೊಡ್ಡ ಮಳೆ ಹಾಕ್ಯಾರ, ಎಲ್ಲ ಗಾಡಿ ಕುಸಿದ್ ಬಿಡ್ತಾರ ಒಮ್ಗಿಲೆ. ಈಗ ಏನ್ ಮಾಡುದ್ರಿ? ಏನು ಜಾಗ ತಿಳಿಯತ್ರಿ, ಏನು ತಿಳಿಯವತ್ತನ್ರಿ ನಮ್ಗೀಗ. ಹೆಂಗ್ ಬಾಳೆ ಮಾಡ್ಬೇಕು ತಿಳಿಯೋದ್ರಿ? 10-15 ಎಮ್ಗಳ ಅದ್ರ ಮೇಲೆ ಜೀವನ ಮಾಡವ್ರ ನಾವು. ಈಗ ಒಮ್ಮಿಲೆ ದೊಡ್ಡ ಮಳೆ ಹಾಕ್ಯಾರ, ಗಾಡಿ ಕುಸಿದ್ರಿ. ಹೆಂಗ್ ಮಾಡುದ್ರಿ ನಮ್ಮ ಬಾಳೆಗೆ? ಬಂದಿರಲ್ರಿ, ಈ 2 ದಿವಸ ಮಾಡಿಕೊಡ್ತಾವ ಅಂತ ಹೇಳಿದಾರ್ರಿ. ಇನ್ನು ಏನು ಮಾಡಿಕೊಡ್ತಾರ, ಯಾವ ಮಾಡಿಕೊಡ್ತಾರ ಅವ್ರಿಗೆ ಕರಿಯಲ್ರಿ. ಈಗ ದೊಡ್ಡ ಮನೆ ಅಂದ್ರೆ ನೀರು ಒಮ್ಗಿಲೆ ಬಂದು ಬಿಡ್ತೀರಿ. ನೀವು ಒಮ್ಗಿಲೆ ತೋಯ್ತಿರಿ, ಅದು ಗಾಡಿ ಕುಸಿದ್ ಬಿಡ್ತೀರಿ. ಬೀದಿಗೆ ಹಾದಿಗೆ ಬಂದು ಕುಂತಂಗಲ್ರಿ. ಈಗ ನಾಳಿನ ಸಾಲಿಗೆ ಹೋಗಿ ಕುಂಡಿರ್ಬೇಕ್ರಿ ನಾನು ಸಾಲಿಗೆ. ನೀನು ಈಗ ಇನ್ನೊಬ್ರು ಮನ್ಯಾಗ ಇರ್ಬೇಕಂದ್ರೆ ಅವರು ನಮ್ಮ ಜಾಗ ಹೋಗಪ್ಪ ಬೇಡ, ನೀ ಎಲ್ಲಿ ಹೋಗಿ ಬಿಡಿ ಅಂತ ಹೇಳ್ತಾರೆ ಇನ್ನೊಬ್ರು. ಹೆಂಗೆ ಮಾಡೋದು? ಮತ್ತೆ ಏನು ಮಾಡೋದ್ರಿ? ಇನ್ನು ತ್ರಾಸ ಆಗತ್ತೈತೆ ನಮಗೆ. ನಾವು ಹುಚ್ಚಾಗಿದ್ದಾರೆ ನಾವು ಇದಕ್ಕೆ. ಒಟ್ಟ ನೋಡ್ರಿ ಗಾಡಿ ಬಿದ್ದ ಅಂದ್ರೆ ಹುಚ್ಚಾಗಿದೆ ನೋಡ್ರಿ ನನಗೆ. ನಿಮ್ಗೆ ಹೇಳೋದಂದ್ರಾಗ ಒಟ್ಟ ಹುಚ್ಚಾಗಿ ಹೋಗಿದೆ ಅಂತ ನನಗೆ. 2 ಗಂಡು ಮಕ್ಕಳು ರೀ, 2 ಸಸ್ಯರು, ನಾವಿಬ್ರು ಗಂಡ ಅಂತೀರಿ. ಮೊಮ್ಮಕ್ಕಳು ಒಂದು 2 ಎಮ್ಗಳು, ಒಂದು 10-15 ಎಮ್ಗಳು ಅದಾವ್ರಿ. ಅಷ್ಟು ಜೀವನ ಮಾಡತ್ತಿದ್ದು. ಇವನು ದೊಡ್ಡ ಮಳೆ ಹಾಕ್ಯಾರ, ಒಮ್ಮೆಲೆ ನೀರು ಬಂದು ಹಾಕ್ಯಾರ. ಪರಿಸ್ಥಿತಿ ಆಗಿಬಿಡ್ತೀರಿ. ಮನೆ ಯಜಮಾನ್ರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಏನಂತಂದ್ರೆ ನಮ್ಮ ದಿಕ್ಕು ತಿಳಿದಂಗೆ ಆಗುತ್ತೆ, ಹುಚ್ಚು ಥರ ಆಗಿದ್ನೋ ಹಾಗೆ ಅಂತೇಳಿ. ಮನೆ ಯಜಮಾನ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಏನಾಗಿದೆ? ನಮ್ಮ ಅಣ್ಣಪ್ಪ ಬಿಟ್ಟು ಹೋಗೋರತ್ ನಮ್ಮ ಅಣ್ಣಗ. ನಮ್ಮ ಅಣ್ಣ ಎಲ್ಲಿ ಹೋಗೋದಪ್ಪ ಅಂತ ಮಳೆ ಯಾರು ಗೊತ್ತಾರ? ನಮ್ಮ ಅಣ್ಣನ ಮಕ್ಕಳ ಮರಿಕೊಟ್ಟು ಎಲ್ಲಿ ಹೋಗೋದಪ್ಪ? ದಿಕ್ಕಿನಾಗೆ ನಿನ್ನೆ ಆಗೈತಂತೆಪ್ಪ. ನಾವು ಈಗ ಬಂದೋ ನಮ್ಮ ಅಣ್ಣನ ನೋಡಾಕ. ನಮ್ಮ ಅಣ್ಣ ಎಲ್ಲಿ ಹೋಗೋದಪ್ಪ? ನಮ್ಮ ಅಣ್ಣನ ಕಾಪಾಡ ಎಲ್ಲಾರು ಕೂಡಿ. ನಮ್ಮ ಅಣ್ಣನ ಪರಿಸ್ಥಿತಿ ನೋಡ್ದಂದ್ರೆ ನಮ್ಮ ಅಣ್ಣ ಎಲ್ಲಿ ತಗೋದ? ಎಲ್ಲಿ ಮಲ್ಕೋತೀರಿ? ಹಂಗ 1 ನಿಮಿಷ ಮಲಗಿದ ನೋಡ್ರಿಪ್ಪ. ಸಣ್ಣ ಮಗ ಗಾಡಿ ಬೀಳ್ತೈತ್ ಮಮ್ಮಿ, ಮತ್ತ ಆಚೆ ಕಡೆ ಹೋಗೋಣ ಬಾ. ನಾನು ಎದ್ದು ಹೋಗೋ ಮಟ ಅಂದ್ರ 1 ಗಂಟೆಗೆ ಗಾಡಿ ಬಿತ್ತರಿ. ಅಂದಿಂದ ಥಂಡಿ ಜ್ವರ ಸಹಿತ ಕಡಿಮೆ ಆಗತ್ತಾರ. ನಾನು ಚಿಕ್ಕದಂತ ಗೋಡೆದ ಒಂದು ಬೀಳುತ್ತೆ. ಅದಾದ ನಂತರ ಏಕಾಏಕಿಯಾಗಿ ಅಲರ್ಟ್ ಆದಂತ ಎಲ್ಲರನ್ನೂ ಕರ್ಕೊಂಡು ಹೊರಗಡೆ ಬಂದಾಗ ಈ ಒಂದು ಅನಾಹುತ ಬರೋದು. ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಅನಾಹುತ ಈ ಒಂದು ಹೊಸಳ್ಳಿಯಲ್ಲಿ ಆಗ್ತಾ ಇರುವಂಥದ್ದು. ಇದು ತಾವು ನೋಡ್ಬೋದು ಯಾವ ಥರ ಅವರು ಇಲ್ಲಿ ರೈತ ಸಂಘ ಮುಖಂಡರು ಅವರನ್ನು ಮಾತಾಡ್ತಾರೆ. ಏನಾಗಿದೆ ಸರ್ ಪರಿಹಾರ? ಸರ ಈಗಿನ ಸರ್ಕಾರ 5 ಲಕ್ಷ ಪರಿಹಾರ ಬಂದ್ ಮಾಡೈತ್ರಿ ನಮಗೆ ಗೊತ್ತಿದ್ದಂಗೆ. ಆದರೆ ಯಡಿಯೂರಪ್ಪ ಸಾಹೇಬ್ರು ಮಾಡಿದಂಥ 5 ಲಕ್ಷ ಪರಿಹಾರ ಅದು ಸರಿಯಾಗಿ ಫಲಾನುಭವಿಗೆ ಆ ಟೈಮ್ದಾಗೂ ತಲುಪಿಲ್ಲ. ನಿಜವಾದ ಫಲಾನುಭವಿಗಳಿಗೆ ದಯವಿಟ್ಟು ಈ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾನೆ ನಾನು. ಈ ಏನು ಗ್ಯಾರಂಟಿಗಳ ಬಗ್ಗೆ ನೀವು ಮಾಡಿ ಇಲ್ಲದ ಸಲ್ಲದ ರೇಟ್ ಹೆಚ್ಚು ಮಾಡ್ಕ್ಯಾರ ನಿಗರ್ ಬಡಿಯತ್ತಿರಲ್ಲ ರಾಜ್ಯದ ಪ್ರಜೆಗಳನ್ನ, ಅದನ್ನು ಕೈ ಬಿಟ್ಟು ಈಗೇನು ಬಡ ಕುಟುಂಬಗಳು ಏನು ಮನೆಗಳು ಬಿದ್ದಾವಲ್ಲ, ಇದಕ್ಕೆ ಯೋಗ್ಯವಾದ ಪರಿಹಾರ 5 ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕು. ಒಂದು ವೇಳೆ ನೀವು ಬಸವ ವಸತಿ ಒಳಗೆ ಅಡಿ ಒಳಗನ ನೀವು ಮಾಡಿಸ್ತೇವಂದ್ರು ಬಸವ ವಸತಿ ಒಳಗೆ 1-20 ಕ್ಯಾನ್ಸಲ್ ಮಾಡ್ಕ್ಯಾರ. 5 ಲಕ್ಷ ಕೊಡುವಂಥ ಕೆಲಸ ಈ ರಾಜ್ಯ ಸರ್ಕಾರ ಕೈಗೊಳ್ಬೇಕಂತ ವಿನಂತಿ ಮಾಡ್ಕೊತಾನೆ ನಮ್ಮ ಮಾಧ್ಯಮ ಮೂಲಕ. ಇದು ಏನಂತಂದ್ರೆ ನಿಂಗಪ್ಪ ಏನು ಕಮತಗಿ ಕುಟುಂಬದ ಕಣ್ಣಲ್ಲಿ ನೀರು ಬಂದಿರುವಂಥದ್ದು. ಅವರು ಹೇಳಿದ್ರೆ ಏನು ತಿಳಿದಂಗಾಗಿದೆ, ತೊಂದರೆ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ. ಹೀಗಾಗಿ ಇಲ್ಲಿರ್ತಕ್ಕಂಥವ್ರು ಕೂಡ ಏನಂತಂದರೆ 1,20,000 ಬೇಡ, ಅಟ್ಲೀಸ್ಟ್ 5 ಲಕ್ಷ ಬಸವ ವಸತಿ ಆದರೂ ಸರಿ, ಯಾವ ವಸತಿ ಆದರೂ ಸರಿ 5 ಲಕ್ಷ ಪರಿಹಾರಧನ ಬರಬೇಕು ಹಾಗೆ ಅಂಥೇಳಿ ಒಂದು ಆಗ್ರಹ ಮಾಡ್ತಾರೆ ಅಂಥದ್ದು. ಹೊಸಳಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಹೋಗೋ ಸುನಿಲ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.